ಸಚಿವ ಉಮೇಶ್ ಕತ್ತಿ ನಿರ್ಧಾರಕ್ಕೆ ಜನಸಾಮಾನ್ಯರು ಕಿಡಿಕಾರ್ತಾ ಇದ್ದಾರೆ. ಹಲವರು ಕೂಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಟಿವಿ ಬೈಕು ತಗೊಂಡಿರ್ತಾರೆ ಸ್ವಾಮಿ. ಅದಕ್ಕೂ ನೀವು ಕತ್ರಿ ಹಾಕ್ಬಿಟ್ರೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡಬೇಡಿ. ನೀವು ಆ ಕೆಲಸಕ್ಕೆ ಮುಂದಾಗಿದ್ದೀರಾ. ಈಗ ಕೂಡಲೇ ಸಚಿವರು ತಮ್ಮ ಹೇಳಿಕೆಯನ್ನ ವಾಪಸ್ ಪಡಿಬೇಕು. ಸಚಿವ ಉಮೇಶ್ ಕತ್ತಿ ನಿರ್ಧಾರಕ್ಕೆ ಜನಸಾಮಾನ್ಯರು ಕಿಡಿಕಾರ್ತಾ ಇದ್ದಾರೆ. ಇಲ್ಲಿ ಒಂದ್ ಕಡೆ ಜನಸಾಮಾನ್ಯರ ಆಕ್ರೋಶಕ್ಕೆ ಗುರಿಯಾಗ್ತಾ ಇರುವಂತದ್ದು ರಾಜ್ಯ ಸರ್ಕಾರ. ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತೀರ್ಮಾನವನ್ನ ಕೈಗೊಳ್ತಾರೆ. ಟಿವಿ ಅಂದಮೇಲೆ ಮಾಮೂಲಿ ಸರ್, ಇರಕ್ಕೆ ಮನೇಲಿ ಅಂದರೂ ಟಿವಿ ಬೇಕು. ಜೋಪಡಿ ಕಟ್ಕೊಂಡ್ರು ಜಾಗ ಇಲ್ಲ, ಮನೆ ಇಲ್ಲ, ಬಾಡಿಗೆ ಮನೆ ಇದ್ದರೂ ಒಂದು ಟಿವಿ ಬೇಕಾ. ಮಕ್ಕಳು ಮನೇಲಿ ಇರ್ತಾರೆ, ಮನೋರಂಜನೆ ಇದೆ, ಹಾಗಾಗಿ ಟಿವಿ ಇರ್ತಾರೆ. ಟಿವಿ ಬೈಕ್ ಇದ್ದರೆ ಸರ್ಕಾರ ರೂಲ್ ತೊಗೊಳೋದಿಲ್ಲ. BPL ಕಾರ್ಡ್ ರದ್ದು ಮಾಡ್ತಾನೆ ಅಂತೇಳಿ ಇದು ತಪ್ಪು ಸರ್, ತುಂಬ ತಪ್ಪು. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಅವ್ರಿಗೆ ತಿನ್ನೋಕೆ ಊಟ ಇಲ್ಲಾದ್ರೂ ಪರವಾಗಿಲ್ಲ. ಅವ್ರು ಬೆಳಗ್ಗೆ ಕೆಲಸ ಮಾಡಿಬಿಟ್ಟು ಸಾಯಂಕಾಲ 1 kg ಅಕ್ಕಿ ಬೇಳೆ ತಂದುಬಿಟ್ಟು ಅವರು ಅಡುಗೆ ಮಾಡಿ ಜೀವನ ತಿಂತಾರೆ. ಬಟ್ ಅಂಥವ್ರ ಮನೆಯಲ್ಲಿ ಟಿವಿ ಐತೆ. ಈ ಥರ BPL ಕಾರ್ಡ್ ರದ್ದು ಮಾಡ್ತಾರೆ ಅಂದರೆ ಈ ಎಷ್ಟು ಜನ ಟೋಟಲಿ 100% 99 ಜನ ಮನೆಯಲ್ಲಿ ಟಿವಿ ಇದೆ. ಎಲ್ಲರೂ BPL ಕಾರ್ಡ್ ರದ್ದು ಮಾಡೋಕ್ಕಾಗುತ್ತೆ ಸರ್ಕಾರ ಕೈಯಿಂದ. ಕರ್ನಾಟಕ ಸರ್ಕಾರದ 6 ಸಚಿವರು ಹೇಳುವಂಥ ಹೇಳಿಕೆ ನೋಡಿದ್ರೆ ಇವತ್ತು ಅತಿ ಕಡಿ ಬಡವರಾದರೂ ಕೂಡ ಇವತ್ತು ಟಿವಿಯನ್ನು ಇಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಟಿವಿ ಇದೆ. 2000 ಕೊಟ್ಟರೆ ಟಿವಿ ಬರ್ತದೆ. ಇವತ್ತು ಬೈಕು ಪ್ರತಿಯೊಬ್ಬರ ಹತ್ರ ಇದೆ. ಅಂದರೆ ಯಾರು ಶ್ರೀಮಂತರಿದ್ದಾರೆ ಅಂಥವ್ರ ಒಂದು BPL ಕಾರ್ಡನ್ನು ಪಡೆದಿದ್ರೆ ಅಂಥವ್ರು ತನ್ನ ಅದು ರೇಷನ್ ಕಾರ್ಡನ್ನು ಪಡಿತರ ಚೀಟಿಯನ್ನು ರದ್ದು ಮಾಡಲಿ. ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆಗೆ ಕಡು ಬಡವರಿಗೆ ಇವತ್ತೆಲ್ಲೋ ಒಂದು ಕಡೆಗೆ ಬಡವ್ರನ್ನ ಹೊಟ್ಟೆ ಮೇಲೆ ಹೊಡುವಂಥ ಏನು ಹುನ್ನಾರ ಇದು ಸರ್ಕಾರ ಮಾಡ್ತಾಯಿದೆ. ಇದಕ್ಕೆ ನಾನು ಒಬ್ಬ BPL ಒಂದು ಪಡಿತರ ಚೀಟಿ ಒಬ್ಬ ಫಲಾನುಭವಿಯಾಗಿ ನಾನು ವಿನಂತಿ ಮಾಡ್ತೇನೆ ಸರ್ಕಾರಕ್ಕೆ. ಕೂಡಲೇ ಈ ಥರ ಏನು ಹೇಳಿಕೆ ಕೊಟ್ಟಿದೆ ಇದನ್ನು ವಾಪಸ್ ಪಡಿಬೇಕಾಗಿ ನಾನು ಎಲ್ಲ ಜನತೆ ಪರವಾಗಿ ನಾನು ಒಬ್ಬ ಕೇವಲ ಬಡವ್ರ ಮನೆಯಲ್ಲೂ ಕೂಡ ಬೈಕು, ಫ್ರಿಡ್ಜು, ಟಿವಿ ಇದೆಲ್ಲ ಇರೋದು ಸರ್ವಸಾಮಾನ್ಯ. ಅದರಿಂದ ಈಗ ನಮ್ಮ ಹತ್ರನೂ ಕೂಡ ಇದೆ. ಇಲ್ಲ ಅಂತ ಹೇಳಿದ್ರೆ ಇದು ಮಾಡ್ತಿರೋ ಉದ್ದೇಶ ಏನಂತ ಗೊತ್ತಿದೆ. ತುಂಬ ತಪ್ಪಾಗುತ್ತೆ ಸರ್. ಇದು BPL ಕಾರ್ಡಿಂದ ಎಷ್ಟೋ ಜನ ಇವತ್ತಿನ ದಿವಸ ಬಡ ಕುಟುಂಬಗಳು ಬದುಕಿದೆ. ಸೌಲಭ್ಯಗಳು ಸಾಮಾನ್ಯ ಸಿಗ್ತಾ ಇದೆ. ಇದನ್ನೆಲ್ಲ ರದ್ದು ಮಾಡಿಸ್ಬಿಟ್ರೆ ಈ ಸೌಲಭ್ಯ ಯಾರಿಗೂ ಕೂಡ ದೊರಕಲ್ಲ. ಇವತ್ತಿನ ದಿವಸ ನಮ್ಮ ಮನೇಲಿ ಕೂಡ ಬಡಸ್ತಾನ ಕೂಲಿ ಮಾಡಿದ್ರು ಕೂಡ ನಮ್ಮ ಮನೇಲಿ ಒಂದು ಬೈಕು, ಫ್ರಿಡ್ಜು ಎಲ್ಲ ಇರಬಹುದು ಇದೆ. ಅದು ಕಷ್ಟಪಟ್ಟು ದುಡಿದು ನಮ್ಮ ಮನೇಲಿ ನಾವು ಸೇರ್ಕರಣೆ ಮಾಡಿದ್ರೆ ಅದನ್ನು ತಪ್ಪು ಅನ್ನೋದು ತುಂಬ ತಪ್ಪಲ್ವ ಸರ್. ಅದು ಈ ಸರ್ಕಾರ ಮಾಡ್ತಿರೋ ತುಂಬ ಅನ್ಯಾಯ ಅನಿಸುತ್ತೆ. ಅದು BPL ಕಾರ್ಡ್ ರದ್ದು ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇದು ಸರ್ಕಾರದ ನೀತಿ ಸರಿ ಇಲ್ಲ ಅನಿಸುತ್ತೆ. ಏಕೆಂದರೆ ಟಿವಿ, ಬೈಕು, ಫ್ರಿಡ್ಜು ಎಲ್ಲ ಇರೋರ ಮನೆಗಳು ಇದ್ದೇ ಇದೆ. ಆದರೆ ನಾವು 6 ಜನ ಸಂಸಾರ ಇರೋವಂಥ ಮನೆಯಲ್ಲಿ ದುಡಿಯೋರೊಬ್ಬರೇ ಇದ್ದಾರೆ. ಅವ್ರಿಗೆ ಬೈಕ್ ಇಲ್ಲದೆ ಹೇಗೆ ದುಡಿಯೋಕೆ ಹೋಗ್ತಾರೆ? BPL ಕಾರ್ಡ್ ರದ್ದು ಮಾಡಿಬಿಟ್ರೆ ನಾವು ಹೇಗೆ ಜೀವನ ಮಾಡೋಕ್ಕೆ ಸಾಧ್ಯ? ಅದೆಲ್ಲ ಕಷ್ಟ ಅನಿಸುತ್ತೆ ಜೀವನ ಮಾಡೋದು. ಫ್ರಿಡ್ಜು, ಬೈಕು, ಟಿವಿ ಮನೋರಂಜನೆಗೆ ಬೇಕಲೇಬೇಕು. ಅದನ್ನು ಇಟ್ಕೊಂಡಿರ್ತೀವಿ. 6 ಜನ ಇರೋ ಸಂಸಾರದಲ್ಲಿ ಒಬ್ಬರು ದುಡಿಯುವಾಗ ನಮಗೆ ಒಬ್ಬರು ಬೈಕ್ ಇದ್ದ ಕ್ಷಣ ಅವ್ರನ್ನ ಶ್ರೀಮಂತರು ಅಂತ ಹೇಳಿ ಸರ್ಕಾರ BPL ಕಾರ್ಡ್ ರದ್ದು ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇದು ನಮಗೂ ನಿರ್ಧಾರ ಸರಿ ಇಲ್ಲ ಅಂತ. ಬಡ ಜನರು ಏನು BPL ಕಾರ್ಡು ಮತ್ತೆ ಮೋಟರ್ ಸೈಕಲು, ಫ್ರಿಡ್ಜು ಮತ್ತೆ ಆಮೇಲೆ ಈ ಕಾರು ಇಂಥವು ಏನಿದ್ರೆ BPL ಕಾರ್ಡ್ ರದ್ದು ಅಂತ ಹೇಳ್ತಾರೆ. ಆದ್ರೆ ಈ ಸಾಮಾನ್ಯ ಬಡ ಜನರು ಮೋಟರ್ ಸೈಕಲ್ ಅಂತ ಆದ್ರೂ ತಗೋಬಾರ್ದಾ? ಎಲ್ಲಿಯಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಒಂದು 3-4-5 ಕಿಲೋಮೀಟರ್ ಗಟ್ಟಲೆ ದೂರ ಇರ್ತದೆ. ಅಂತ ಟೈಮ್ನಲ್ಲಿ ಅವ್ರಿಗೆ ಬಸ್ ಹೋಗೋದಕ್ಕೆ ವ್ಯವಸ್ಥೆ ಇರೋದಿಲ್ಲ, ಮತ್ತೆ ಇನ್ನೊಂದು ಬೇರೆ ಅಲ್ಲಿಗೆ ಹೋಗೋದಕ್ಕೆ ವ್ಯವಸ್ಥೆ ಇರೋದಿಲ್ಲ ಅಂತೇಳಿ ಒಂದು ಮೋಟರ್ ಸೈಕಲ್ ಒಂದು 8-10 ರೂಪಾಯಿ 15,000 ರೂಪಾಯಿ ಕೊಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ಕೂಡ ಗಾಡಿ ಇದ್ರೆ BPL ಕಾರ್ಡ್ ರದ್ದು ಮಾಡ್ತೀವಿ ಅಂತ ಅಂದ್ರೆ ಯಾವ ನ್ಯಾಯ ಸಾಹೇಬ್ರಿದೆ? 5 ಎಕರೆ ಹೊಲ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಮತ್ತು ಟಿವಿ ಮತ್ತು ಫ್ರಿಡ್ಜ್ ಮತ್ತು 2 ವೀಲರ್ ವಾಹನ ಯಾರಿಗಿರುತ್ತೆ ಅವರಿಗೆ BPL ಕಾರ್ಡಿಂದ ತೆಗೆದಾಕ್ತೀವಿ ಅಂತ ಹೇಳ್ತಾರೆ. ಸ್ವಾಮಿ, ಇವತ್ತು ಕಟ್ಟಕಡೆ ವ್ಯಕ್ತಿ ಕೂಡ ಉದ್ಧಾರ ಆಗಬೇಕಂತ ಸರ್ಕಾರದ ಎಷ್ಟೋ ಯೋಜನೆಗಳು ತಗೊಂಡ್ಬರ್ತಾರೆ. ಅಂದರೆ ನಿಮ್ಮ ಉದ್ದೇಶ ಬಡ ಜನರಿಗೆ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕಟ್ಟಾಕುವ ತಂತ್ರ ರೂಪಿಸ್ತಿದ್ರಿ. ಒಬ್ಬರು ಒಂದು ಮುಖ್ಯಮಂತ್ರಿ ಹೇಳ್ತಾರೆ, ಕಣ್ಣೀರು ಒರೆಸ್ತಾರೆ. ನೀವೇನು ಹೇಳ್ತೀರಿ? ಟಿವಿ, ಫ್ರಿಡ್ಜು, ಗಾಡಿ ಇದ್ದವರಿಗೆ ನಾವು BPL ಕಾರ್ಡ್ ಕೊಡಲ್ಲ ಅಂತ ನಿಮ್ಮ ಕೈಲಿ ಹೇಳ್ರಿ. ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ಹೇಳ್ರಿ. ಸರ್ಕಾರದ ದುಡ್ಡಿಲ್ಲ ಅಂತ ಹೇಳ್ರಿ. ಯಾಕೆ ಸುಮ್ಮನೆ ಉಡಾಫೆ ಮಾತುಗಳು ಮಾತಾಡ್ತಾ ನೀವು ಸಚಿವರಾಗಿ ಸಚಿವ ಸ್ಥಾನಕ್ಕೆ ಗೌರವ ತರ್ತಕ್ಕಂಥ ಮಾತುಗಳನ್ನು ಮಾತಾಡ್ತಾ ಇಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಜನಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗ್ತಕ್ಕಂಥದ್ದು ಸತ್ಯ. ಹಾಗಾಗಿ ಇವತ್ತು ದೇಶದ ಬಡ ಜನರು ಇವತ್ತು 2 ವೀಲರ್ ಕೂಡ ಅವ್ರ ಮನೇಲಿ ಇರಬಾರ್ದಾ? BPL ಕಾರ್ಡ್ ಕೂಡ ಇರಬಾರ್ದಾ? ಹೋಗ್ಲಿ ಟಿವಿ ಇರಬಾರ್ದಾ? ಫ್ರಿಡ್ಜ್ ಇರಬಾರ್ದಾ? ದೇಶ ಹೆಂಗೆ ಉದ್ಧಾರ ಆಗಬೇಕಾಗಾದ್ರೆ? ನೋಡಿದ್ರಲ್ಲ ಜನಸಾಮಾನ್ಯರ ಆಕ್ರೋಶ ಯಾವ ರೀತಿಯಾಗಿದೆ ಅಂತ. ಬಡವರ ಬಗ್ಗೆ ಕಾಳಜಿ ಇದ್ದಿದ್ರೆ, ಬಡವರ ಬಗ್ಗೆ ನಿಜವಾದಂತ ಪರಿಸ್ಥಿತಿಯ ಅರಿವಿದ್ದಿದ್ರೆ ಈ ರೀತಿಯಾದಂತ ನಿರ್ಧಾರಕ್ಕೆ ಉಮೇಶ್ ಕತ್ತಿ ಬರ್ತಾ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ಬೆಳಗ್ಗೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಮೋಸ್ಟ್ ಪ್ರಾಬಬ್ಲಿ ಈ ಒಂದು ವಿಚಾರ ಯಡಿಯೂರಪ್ಪನವರ ಕಿವಿಗೆ ಬಿದ್ದಿರೋದಿಲ್ಲ. ಈ ನಿರ್ಧಾರವನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿರ್ತಾರೆ ಉಮೇಶ್ ಕತ್ತಿ ಅವರು. ಈಗ ಟಿವಿ, ಬೈಕ್ ಇದ್ರೆ BPL ಕಾರ್ಡ್ ರದ್ದು ವಿಚಾರ ಫೈನಲಿ ಯಡಿಯೂರಪ್ಪನವರ ಕಿವಿಗೂ ಕೂಡ ಬಿದ್ದಿದೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಾ ಇದೆ.
BPL ಕಾರ್ಡ್ ರದ್ದು ರೂಲ್ಸ್ಗಳು ಏನಿದೆ ಆ ನಿರ್ಧಾರ ವಾಪಸ್ ಪಡೆಯುವಂತ ಸಾಧ್ಯತೆ ಇರುವಂತದ್ದು. ಉಮೇಶ್ ಕತ್ತಿ ನಿರ್ಧಾರದಿಂದ ಸರ್ಕಾರಕ್ಕಂತೂ ಮುಜುಗರ ಆಗ್ತಾ ಇದೆ. ನಾನು ಬೆಳಗಿಂದನೂ ಕೂಡ ಹೇಳ್ತಾ ಇದ್ದೆ, ಇದು ಉಮೇಶ್ ಕತ್ತಿ ಅವ್ರಿಗೆ ಆಗುವಂತ ಮುಜುಗರ ಅಲ್ಲ, ಸರ್ಕಾರಕ್ಕೆ ಯಡಿಯೂರಪ್ಪನವ್ರಿಗೆ ಆಗುತ್ತೆ. ಹಿರಿಯ ಸಚಿವರುಗಳು ಈ ರೀತಿಯಾದಂತ ಎಡವಟ್ಟು ನಿರ್ಧಾರವನ್ನ ತಗೊಂಡಂತ ಸಂದರ್ಭದಲ್ಲಿ ಫೈನಲಿ ಯಡಿಯೂರಪ್ಪನವರೇ ಒಂದು ಆದೇಶವನ್ನ ಮಾಡಬೇಕಾಗಿ ನಂತರ ತೇಪೆ ಹಚ್ಚುವಂತ ಕೆಲಸವನ್ನ ಪಾಪ ಮಾಡ್ಕೊಳ್ಳುವಂತ ಸಂದರ್ಭ ಎದುರಾಗ್ತಾ ಇದೆ. ಈ ನಿರ್ಧಾರದಿಂದ ಹಿಂದೆ ಸರಿಲಿಕ್ಕೆ ಮುಂದಾಗಿದೆ ಸರ್ಕಾರ. ಕತ್ತಿ ನಿರ್ಧಾರದಿಂದ ಮುಖ್ಯಮಂತ್ರಿಗಳಿಗೂ ಕೂಡ ಕಸಿವಿಸಿ ಉಂಟಾಗಿರುವಂಥದ್ದು. ಯಾಕೆಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಟಿವಿ ಇರುತ್ತೆ ರೀ, ಪ್ರತಿಯೊಬ್ಬರ ಮನೆಯಲ್ಲೂ ಟಿವಿ ಇರುತ್ತೆ, ಹಾಗೆ ಮೋಟರ್ ಸೈಕಲ್ ಇರುತ್ತೆ, ಫ್ರಿಡ್ಜ್ ಇರುತ್ತೆ. ಅಂಥವ್ರಿಗೆಲ್ಲ ಅಂದ್ರೆ ಇಲ್ಲಿ ಯಾವ ಲೆಕ್ಕಾಚಾರ ಅಂದ್ರೆ BPL ಕಾರ್ಡ್ ಇರುವಂಥವ್ರು, ನಿಮಗೆ BPL ಕಾರ್ಡ್ ಇರಬೇಕು ಅಂದ್ರೆ ನೀವು ಉದ್ಧಾರ ಆಗಂಗಿಲ್ಲ, ನೀವು ಟಿವಿಯನ್ನ ನೋಡಂಗಿಲ್ಲ, ನೀವು ನಡ್ಕೊಂಡೇ ಓಡಾಡಬೇಕು, ನೀವು ಮನೇಲಿ ಕೆಲಸ ಮುಗಿಸ್ಕೊಂಬಂದು ಹಂಗೆ ಸುಮ್ಮನೆ ಮಲ್ಕೊಂಡ್ಬಿಡ್ಬೇಕು, ಟಿವಿನೇ ನೋಡಂಗಿಲ್ಲ, ಯಾವ ಎಂಟರ್ಟೈನ್ಮೆಂಟು ಕೂಡ ನೀವು ಅನುಭವಿಸಂಗೇ ಇಲ್ಲ. ಈ ರೀತಿಯಾದಂಥ ಒಂದು ನಿರ್ಧಾರ ಆಗ್ಬಿಡುತ್ತೆ BPL ಕಾರ್ಡ್ ಇರುವಂಥವ್ರು ಇದನ್ನೆಲ್ಲ ಯೂಸ್ ಮಾಡೋದಾದ್ರೆ. ಸೊ ಫೈನಲಿ ಈಗ ಮುಖ್ಯಮಂತ್ರಿಗಳೇ ಎಂಟ್ರಿ ಆಗಬೇಕಾಗಿದೆ. ಯಾಕೆಂದ್ರೆ ಜನಸಾಮಾನ್ಯರು ಎಲ್ಲರೂ ಕೂಡ ಉಗಿದು ಉಪ್ಪಿನಕಾಯಿ ಆಗ್ತಾ ಇದ್ದಾರೆ ಉಮೇಶ್ ಕತ್ತಿ ಅವರಿಗೆ. ಎಷ್ಟರ ಮಟ್ಟಿಗೆ ಸರಿ ಇವ್ರದ್ದು ಈ ರೀತಿಯಾದಂಥ ಹೇಳಿಕೆ ಅಂತ. ಸೊ ಹೀಗಾಗಿ ಯಡಿಯೂರಪ್ಪನವರ ಕಿವಿಗೂ ಕೂಡ ಬಿದ್ದಿದೆ ಇದು. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.